ರಾಗುಗೆ ರಾಗಿಣಿ ವೇಷ ಹಾಕ್ತಾ ಒಂದಷ್ಟು ಮಹಿಳಾ ಕಲಾವಿದ್ರು ಅನ್ನ ಕಿತ್ಕೊಳ್ತಿದೀನಿ ಅಂತ ಅನ್ಸ್ತಲ್ವಾ? ಅನ್ಸಿಲ್ಲ. ರಾಗುಗೆ ನನಗಿಂತ ಬೆಸ್ಟ್ ಈ ಕಾಮಿಡಿ ಆಕ್ಟರ್ಗಳು ಇವಾಗ ಯಾರ್ಯಾರು ಇದ್ದಾರೆ ಏನಕ್ಕೆ ಅನ್ಸಿಲ್ಲ ಅಂತ ಹೇಳ್ಬಹುದಾ? ಯಾಕಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ಇತ್ತು, ಓಕೆ ಹುಡುಗರಿಗೆ ಹೆಣ್ಣು ಪಾತ್ರ ಹಾಕಿದಾಗ ಈ ತರ ಅವಕಾಶ. ನನಗದು ತುಂಬಾ ಜನ ಹೇಳ್ತಾರೆ, ನೀನ್ ಹೆಣ್ಣು ಪಾತ್ರ ಹಾಕ್ತಾ ಇದೆಯಾ, ನಿಂಗೆ ಸಿನಿಮಾಗಳಲ್ಲಿ ಏನು ಅವಕಾಶ ಸಿಗುತ್ತೆ, ಏನ್ ಮಾಡ್ತಾರೆ ಅಂತ ಹೇಳಿ. ಬಟ್ ಇವಾಗ ಸಿನಿಮಾಗಳಲ್ಲಿ ಥಿಂಕ್ ಮಾಡಿದ್ರೆ ನನಗೆ ರೋಡ್ ಸೈಡಲ್ಲಿ ಬಂದು ಚಪ್ಪಾಳೆ ಹೊಡೆದ್ಬಿಟ್ಟು ಹೋಗೋ ತರ ಮಂಗಳಮುಖಿ ಪಾತ್ರ ಕೊಡ್ತಾರೆ. ಅದ್ ಬಿಟ್ರೆ ಇನ್ನೇನೋ ಒಂದು ಆ ಥರ ಪಾತ್ರಕ್ಕೆ ನನಗೆ ರೆಫರ್ ಮಾಡ್ತಾರೆ. ನಾನು ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ರೆ ನನಗೆ ಸುಮ್ಮನೆ ಏನೋ ಮಾಡೋಕೆ ಇಷ್ಟ ಇಲ್ಲ. ನಾನು ಅದು ನಾನು ಬರೀ 1 ನಿಮಿಷ ಸ್ಕ್ರೀನಲ್ಲಿ ಕಂಡ್ರು ಆ ಪಾತ್ರದಿಂದ ಕತೆಗೆ ಹೆಲ್ಪ್ ಆಗತ್ತಾರೆ ಅಂದ್ರೆ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. 30 ಸೆಕೆಂಡ್ಸ್ ನನ್ನ ಪಾತ್ರ ಇದ್ರೂ ಕತೆಗೆ ಆ ಪಾತ್ರದಿಂದ ಹೆಲ್ಪ್ ಆಗತ್ತೆ ಅಂದ್ರೆ ಡೆಫಿನೆಟ್ಲಿ ಹೇಳ್ದು. ಸುಮ್ಮನೆ ನಾನು ಏನೋ ಮಾಡಬೇಕು, ನಾನು ಮಾಡಲ್ಲ. ಆ್ಯಂಡ್ ಹಂಗಿಲ್ಲದೆ ಇದ್ದಾಗ ನನಗೆ ಆ ಥರ ಅವಕಾಶಗಳು ಸಿಗದೇ ಇದ್ದಾಗ ನಾನು ಏನಕ್ಕೆ ಇನ್ನೊಬ್ರು ಅವಕಾಶ ಕಿತ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಯಾರಿಗೇನು ಸಿಗಬೇಕು ಅದು ಸಿಗ್ತಾ ಇದೆ. ನನಗೆ ತುಂಬ ಸಿಗ್ತಾ ಇದೆ ಮೇಜರ್ ರೋಲ್ಸ್ಗಳು ಅನಿಸ್ತಾ ಇತ್ತು. ಏನೋ ಓಕೆ ನನಗೆ ತುಂಬ ಸಿಗ್ತದೆ, ಅವ್ರಿಗೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿ. ದಿಸ್ ಇಸ್ ದ ರೀಸನ್. ನಿಮ್ಗಿಂತ ಬೆಸ್ಟ್ ಯಾರು ನಿಮ್ಗೆ ಅನ್ಸಿರೋದು ಈ ಕಾಮಿಡಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋರು? ಕಾಮಿಡಿ ಶೋಗಳಲ್ಲ, ನನಗೆ ನಮ್ಮ ಟೀಮಲ್ಲಿ ಗೊಬ್ಬರಗಾಲ ಅವರ ಕಾಮಿಡಿ ಇಷ್ಟ ಆಗುತ್ತೆ. ಆ್ಯಂಡ್ ಅವರ ಟೈಮಿಂಗ್ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಅವರ ಒಂದು ಕಾಮಿಡಿ ನನಗೆ ಇಷ್ಟ ಆಗುತ್ತೆ. ನೀವು 2-3 ಚಾನಲ್ ಕೆಲಸ ಮಾಡಿದ್ದೀರಾ. ನಿಮ್ ಕಂಫರ್ಟಬಲ್ ಚಾನಲ್ ಅದು ಕಲರ್ಸ್ ಕನ್ನಡ, ಕಲರ್ ಸೂಪರ್, ಕಲರ್ಫುಲ್ ರಾಗುಗೆ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ ಎನಿ ಟೈಮ್. ಯಾಕಂತ ಹೇಳಿದ್ರೆ ಅದನ್ನ ಮರೀಲೇಬಾರ್ದಲ್ವಾ, ಅದರಿಂದನೇ ನಾ ಬಂದಿರೋದು. ಆ್ಯಂಡ್ ಅಲ್ಲಿ ನನಗೆ ತುಂಬ ಕಂಫರ್ಟೇಬಲ್. ಕೆಲವೊಂದು ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಗಲಾಟೆ ಆಗ್ತಾ ಇರತ್ತೆ. ನಿಮ್ಮ ಮನೇಲಿ ನೀವು ಕಾಲು ಇಡ್ತಿದ್ದಂಗೆ ಗಲಾಟೆ ಮಾಡ್ತಾರೆ, ಕಾಲು ಇಡ್ತಿದ್ದಂಗೆ ಏನೋ ಒಂದು ಅಂತಾರೆ, ಏನೋ ಬೈತಾರೆ, ಏನೋ ಹಾಗಂತ ನೀವು ಪಕ್ಕದ ಮನೇಲಿ ಇರೋದಂತನೂ ನಿಮ್ಮ ಮನೇಲಿ ನೀವು ಇರೋದಕ್ಕೆ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಅಲ್ಲಿ ನೀವು ಎಷ್ಟೊತ್ತಿದ್ರೂ ಮನೆಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ಹೋಗ್ಬೇಕು ಅಂತ ಅನ್ಸಲ್ವಾ? ಮನೇಲಿ ನಿಮಗೆ ಅವಮಾನನೇ ಮಾಡ್ತಾರೆ, ಬೈತಾರೆ, ನೀವು ಅಳ್ತೀರಾ, ಎಲ್ಲಿ ಹೊರಗಡೆ ನೆಮ್ಮದಿಯಾಗಿರ್ತೀರ, ಮನೆ ಬಂದ್ರೆ ಅಳ್ತೀರಾ ಅಂತ ಅಂದ್ರೂ ಮನೆಗೆ ಒಂದು 5 ನಿಮಿಷ ಏನಾದ್ರೂ ಹೋಗ್ಬೇಕಂತ ಅನ್ಸುತ್ತೆ. ಹಾಗಿದ್ರೆ ಅದೇ ಮನೆಯವರು ನಿನ್ನ ದೊಡ್ಡ ಮನೆ ಕರೆದ್ರೆ ಹೋಗ್ತೀರಾ ಬಿಗ್ ಬಾಸ್? ಇಲ್ಲ, ಸದ್ಯ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ತುಂಬಾ ನೇರವಾದ ಮನುಷ್ಯ ಆಗಿರೋದ್ರಿಂದ ನನಗೆ ಕೆಲವೊಂದನ್ನೆಲ್ಲ ಹೊಟ್ಟೆಲಿ ಇಟ್ಕೊಳಕ್ ಬರಲ್ಲ. ಹೊಟ್ಟೆಲಿ ಇಟ್ಕೊಳ್ಳೋ ಅಂತ ನೇಚರ್ ಅಲ್ಲ. ನೇರವಾದ ಮನುಷ್ಯ ಅಂತ ಹೇಳಕ್ ಹೋಗ್ಬಿಡಿ. ಆಕ್ಚುಲಿ ನೀವು ಅದ್ಭುತ ಕಲಾವಿದ, ಅದ್ಭುತ ಕಲೆ. ಮತ್ತೆ ಈ ಕಲೆನ ಆರಾಧನೆ ಮಾಡಿರೋರು ಯಾವ್ದು ಹೊಟ್ಟೆಲಿ ಇಟ್ಕೊಳ್ಳಲ್ಲ ವಿಷಯಗಳು. ಅದೇ ನನಗೆ ನಾನು ತುಂಬಾ ಅಂದ್ರೆ ನಾನು ಎಕ್ಸ್ಪ್ರೆಸ್ ಮಾಡೋ ರೀತಿ ಚೆನ್ನಾಗಿರಲ್ಲ, ಅದು ನನಗೆ ಗೊತ್ತು. ನಾನು ಬಿಗ್ ಬಾಸ್ ಮನೆಗೆ ಹೋದ್ರೆ 100 ದಿನ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಎಷ್ಟಿದೆಯೋ, ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊಂಡ್ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ 200% ಇದೆ. ಹಂಗಾಗಿ ಅಲ್ಲ, ಅದು ನನಗೆ ಇದೆ ಕಾನ್ಫಿಡೆನ್ಸ್. ನಾನು ಹೋದ್ರೆ ನನ್ನ ಹೆಸರನ್ನ ಸಂಪೂರ್ಣವಾಗಿ ನಾಶ ಮಾಡ್ಕೊಂಡ್ ಬಂದೇ ಬರ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಅಲ್ಲಿ ಒಂಚೂರು ಮನಸ್ಸು ಮಾಡಲ್ಲ ಅಷ್ಟೇ. ಯಾಕಂತ ಹೇಳಿದ್ರೆ ನನಗೆ ನನ್ನ ಜೀವನದಲ್ಲಿ ನನಗೆ ತಪ್ಪು ಇಸ್ ತಪ್ಪು, ಅದಕ್ಕೆ ಆಲ್ಟರ್ನೇಟ್ ಪದನೇ ಇಲ್ಲ. ಇಂಟೂನೇ ಅದಕ್ಕೆ, ಬೇರೆ ಅದಕ್ಕೆ ಇಸಿಕೊಲ್ಟು ಹಾಕಕ್ಕಾಗಲ್ಲ. ನಾನು ರೈಟ್ ಅಂದ್ರೆ ಅದು ರೈಟೇ, ಸರಿ ತಪ್ಪು ಅನ್ನೋದು ನನ್ನ ತಲೆಯಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ನನಗೆ ತಪ್ಪಿರೋದನ್ನ ಸರಿ ಅಂತ ಯಾವುದೇ ಸನ್ನಿವೇಶದಲ್ಲಿ ಹೇಳೋದಕ್ಕೂ ಇಷ್ಟ ಆಗಲ್ಲ, ಸರಿ ಇರೋದನ್ನ ತಪ್ಪು ಅಂತ ಹೇಳೋದಕ್ಕೂ ಇಷ್ಟ ಆಗಲ್ಲ. ಅಲ್ಲಿ ಹೋದಾಗ ನಾನು ಕೆಲವೊಂದು ಸಿಚುವೇಶನ್ ಹಂಗೆ ಹೇಳ್ಬೇಕಾಗಿ ಬರುತ್ತೆ, ಅವಾಗ ನಾನಾಗಿರಲ್ಲ, ಅದು ನನಗೆ ಇಷ್ಟ ಆಗಲ್ಲ. ಹಾಗೆ ನೀವೇ ಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡೋದು ಇರುತ್ತೆ, ಕರೆಯೋದು ಇರುತ್ತೆ. ಹಿಂಗಿದ್ದಾಗ ಇಂಥವ್ರಿಗೆ ನಿಜವಾಗ್ಲೂ ಇನ್ನೂ ಆಕ್ಟಿಂಗ್ ಅವಶ್ಯಕತೆ ಇದೆ ಅಂತ ಅನ್ಸಿರೋರು ಯಾರು? ಅಯ್ಯಪ್ಪ, ಸಡನ್ ಆಗಿ ತಲೆಯಲ್ಲಿ ಹೆಸರು ಬಂತು ಅದನ್ನು. ಓ ಮೈ ಗಾಡ್, ನಾನು ಹೇಳ್ಬಿಡ್ತಾ ಇದ್ದೆ. ಆಹಾರದ ನಂತರ ನೇರ ರಘು ಹೇಳ್ಬಿಟ್ಟಿದ್ರೆ ಫುಲ್ ಇದಾಗೋಗ್ಬಿಡ್ತಾ ಇತ್ತು. ಆತರ ಯಾರು ಅನ್ಸಿಲ್ಲ. ಬೇಡ ಆಮೇಲೆ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ ಆಮೇಲೆ. ಆತರ ಅನ್ಸಿದೆ, ತುಂಬಾ ದೊಡ್ಡವ್ರ ಮೇಲೆನೆ ಅನ್ಸ್ತೇನೆ ನನಗೆ. ಏನ್ ಮಾಡ್ತಾ ಇದ್ದೀರಾ, ಒಂದ್ ಸ್ವಲ್ಪ ಕೆಲಸ ಮಾಡಿ ಗುರು, ಒಂದ್ ಸ್ವಲ್ಪ ಡೆಡಿಕೇಶನ್ ಇಟ್ಕೊಳ್ಳಿ. ನನಗೆ ಏನಕ್ಕೆ ಇವತ್ತಿನ ತನಕನೂ ಉಮಾಶ್ರೀ ಅಮ್ಮ, ಕಮಲ್ ಹಾಸನ್, ಶ್ರೀದೇವಿ, ಡಾಕ್ಟರ್ ರಾಜ್ಕುಮಾರ್ ಸರ್ ಏನಕ್ಕೆ ಇಷ್ಟ ಆಗ್ತಾರೆ, ಕಮಲ್ ಹಾಸನ್ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ, ಉಮಾಶ್ರೀ ಅಮ್ಮ ಏನಕ್ಕೆ ಇಷ್ಟ ಆಗ್ತಾರೆ, ಶ್ರೀದೇವಿ ಏನಕ್ಕೆ ಇಷ್ಟ ಆಗ್ತಾರೆ, ಸದ್ಮಾಸ್. ನನಗೆ ಯಾರಾದ್ರೂ ಒಬ್ರು ಆಕ್ಟಿಂಗ್ ಕೇಳಕ್ ಬಂದಾಗ
ನಾನು ಹೇಳ್ತೀನಿ, ಯಾವುದೇ ಇನ್ಸ್ಟಿಟ್ಯೂಷನಿಗೆ ಹೋಗಬೇಡಿ, ರಾಜ್ಕುಮಾರ್ ಸರ್ದು 10 ಸಿನಿಮಾ ನೋಡಿ, ಉಮಾಶ್ರೀ ಅಮ್ಮನ 10 ಸಿನಿಮಾ ನೋಡಿ, ಸದ್ಮಾ ಸಿನಿಮಾನ ಒಂದು 10 ಸತಿ ನೋಡಿ ಅಂತ ಅಂತೀನಿ. ಒಬ್ಬ ಶ್ರೀದೇವಿ ಅಂತ ಕಲಾವಿದೆ ತಲೆಗೆ ಏಟು ಬಿದ್ದು 8 ವರ್ಷದವಳಾದಾಗ, ಅಷ್ಟು ದೊಡ್ಡ ಹುಡುಗಿ 8 ವರ್ಷದ ಪಾತ್ರ ಮಾಡಬೇಕಾದಾಗ ಇರುವಂಥ ಬಾಡಿ ಲ್ಯಾಂಗ್ವೇಜು, ಮಾತಾಡೋ ಮಾತು, ಫೇಶಿಯಲ್ ಎಕ್ಸ್ಪ್ರೆಷನ್ಸು, ಶ್ರೀದೇವಿಯವರು ಇಡೀ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರನ್ನ ತಿಂದು ಹಾಕ್ತಾರೆ. ಬಟ್ ಕಮಲ್ ಹಾಸನ್ ಅವರು ಕ್ಲೈಮ್ಯಾಕ್ಸ್ 1 ನಿಮಿಷ ಆ್ಯಕ್ಟಿಂಗಲ್ಲಿ ಅಷ್ಟು ತನಕ ಮಾಡಿರೋ ಶ್ರೀದೇವಿ ಅವರ ಆ್ಯಕ್ಟಿಂಗ್ನ ತಿಂದು ಹಾಕ್ತಾರೆ. ಇದು ಕಲಾವಿದನಿಗೆ ಇರೋವಂಥ ಶಕ್ತಿ. ನಾನು ಹೇಳೋದು, ನೀವು ಕಲಾವಿದ, ನನಗೆ ಸಿಗ್ತಾ ಇದೆ ಅವಕಾಶ, ನಾನು ಮಾಡ್ತಾ ಇದ್ದೀನಿ, ಸೆಕೆಂಡ್ರಿ. ಸಿಕ್ಕಿರೋ ಅವಕಾಶನ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯಾ, ಎಷ್ಟು ಡೆಡಿಕೇಶನ್ ಇಟ್ಕೊಂಡು ಮಾಡ್ತೀಯಾ. ಆ ಥರ ನಾನು ಸಿಕ್ಕಾಪಟ್ಟೆ ಉಗ್ದಿದ್ದೀನಿ, ಥಿಯೇಟ್ರಲ್ಲಿ ಉಗ್ದಿದ್ದೀನಿ. ಇಷ್ಟು ಒಳ್ಳೆ ಪಾತ್ರನ ಹಾಳು ಮಾಡ್ಕೊಬಿಟ್ರಲ್ಲ. ಆಮೇಲೆ ನನ್ನ ಮೇಲೆ ನನಗೆ ಇದಾಗಿದೆ, ಡೈರೆಕ್ಟರ್ಸ್ ಮೇಲೆ ಬೇಜಾರಾಗಿದೆ. ಗುರು, ನಾವು ಮಾಡ್ತೀವಿ, ಇವಾಗಿನ ತನಕ ನಮಗೊಂದು ಒಳ್ಳೆ ಸಿನಿಮಾದಲ್ಲಿ ಪಾತ್ರ ಸಿಕ್ತು ಅಂತ ಹೇಳಿದ್ರೆ ಸತ್ಯವಾಗೂ ನಾವು ಪೇಮೆಂಟ್ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ನಾನು ಅಂತ ಅಲ್ಲ ಮೇಡಮ್, ಯಾವುದೇ ಕಲಾವಿದನೂ ಕೂಡ, ಒಬ್ಬ ಒಳ್ಳೆ ಕಲಾವಿದ, ಅವನಿಗೆ ಎಷ್ಟೇ ಹೆಸರಿರಲಿ, ಅವನು ಎಷ್ಟೇ ಬಡವನಾಗಿರ್ಲಿ, ಅವನಿಗೊಂದು ಒಳ್ಳೆ ಪಾತ್ರ ಸಿಕ್ತು ಅಂತ ಹೇಳಿದ್ರೆ ಅವನು ಪೇಮೆಂಟ್ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯ. ಅದೊಂದು ತಪ್ಪು ಕಲ್ಪನೆ, ಎಲ್ಲರೂ ಅನ್ಕೊಂಡಿರೋದು. ಹಸಿವಿರೋನಿಗೆ, ಒಬ್ಬ ನಿಜವಾದ ಪರಿಪೂರ್ಣ ಕಲಾವಿದ ಅನಿಸ್ಕೊಂಡವನು ಪೇಮೆಂಟು ಅಂತ ಯೋಚನೆ ಮಾಡೋದು ಸಾಧ್ಯನೇ. ಒಂದು ಓಕೆ, ನಾನೇ ಹೇಳ್ತೀನಿ ಥಿಯೇಟ್ರಿಗೆ ಹೋದಾಗ, ಗುರು ಈ ಪಾತ್ರ ನನಗೆ ಕೊಡು ಗುರು, ನನ್ಗೆ ಹಂಗೆ ಅನ್ಸತ್ತೆ. ಆಮೇಲೆ ಕೆಲವೊಂದು ಪಾತ್ರನ ನಾನು ಮನೆಗೆ ಬಂದ್ಬಿಟ್ಟು ಕೂಡ ನಾನು ಆ್ಯಕ್ಟ್ ಮಾಡಿದ್ದೀನಿ ಕನ್ನಡಿ ಮುಂದೆ. ಇದನ್ನ ಇಷ್ಟು ಚೆನ್ನಾಗಿ ಮಾಡ್ಬೋದಲ್ಲ, ಇಷ್ಟು ಚೆನ್ನಾಗಿ ನಾನು ಮಾಡ್ಬೋದಲ್ಲ. ರಾಘು, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಒಂದು ಸಣ್ಣ ಇಂಪ್ರೂವೈಸೇಷನ್ ಮಾಡ್ಬಿಡೋಣ. ನೀವು ನನ್ನನ್ನು ಚುಡಾಯಿಸ್ಬೇಕು. ನೀವು ಇಂಪ್ರೂವೈಸೇಷನ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ನನಗೆ ಗೊತ್ತು. ಎಂಟ್ರಿನೇ ಮಜವಾಗಿತ್ತು. ಇಲ್ಲ, ನಾನು ನಿಮ್ಮನ್ನು ಚುಡಾಯಿಸ್ಲಾ? ಹೌದಾ? ಅದು ನಾನು ನಿಮ್ಮನ್ನು ಚುಡಾಯಿಸ್ಬೋದು. ಆಮೇಲೆ ನಾನು ನಿಮ್ಮನ್ನು ಫ್ಲರ್ಟ್ ಮಾಡೋ ಥರ ಮಾಡಿ ನೀವು ಅದಕ್ಕೆ ನಿಜವಾಗ್ಲೂ ನನ್ನ ಮೇಲೆ ಬಿದ್ದೋಗ್ಬಿಟ್ರೆ ಆ ಥರದ್ದೆಲ್ಲ ಸುಮಾರು ಆಗಿರೋದ್ರಿಂದ ಕೊಟ್ಬಿಟ್ಟಿದ್ದೀನಿ. ನಾನೇನ್ ರಿಂಗ್ ಸುಮ್ಮನೆ ಕೊಟ್ಟಿಲ್ಲ, ಹೋಗ್ತಾ ಅವ್ರು ನಾನು ಚೈನ್ ಬಿಚ್ಕೊಟ್ಟು ಕಾಯಿಸ್ಬಿಡ್ತಾ ಇದ್ದು ನಾವು ಕೊಟ್ಬಿಟ್ಟು ವಾಪಸ್ ಇಸ್ಕೊಳ್ಳೋದು ನಮ್ಮ ಅಭ್ಯಾಸ. ಏನು ಈಗ ಉಂಗ್ರ ಕೊಟ್ಟಿದೀನಿ, ಕೊಡಲ್ವಾ ನೀನು? ಈ ತರ ಪಾರ್ಟಿ ಏನ್ ಅನ್ಕೊಂಡಿದ್ದೀರಾ? ತಗೊಳ್ಳು, ತಗೊಳ್ತು ಈ ತರ ಅನ್ಕೊಂಡ್ ಕೊಡಲ್ವಾ ನೀವು ಅಂತ ಅಂದಾಗ ನಾವು ಕೊಡಲ್ಲ ಅಂತ ಹೇಳುವಂತ ಪಾರ್ಟಿ. ಒಟ್ನಲ್ಲಿ ಏನಾದ್ರೂ ಮಾಡಿ ನಿಮ್ಮ ಭಾವ ಶಿವರ್ಗೆ ಮದ್ವೆಗೆ ಒಂದು ಬ್ರೇಸ್ಲೆಟ್ ಚೈನ್ ಒಂದು ಹಾಕ್ಬಿಡಿ. ಬ್ರೇಸ್ಲೆಟ್ ಚೈನ್ ಖಂಡಿತವಾಗ್ಲೂ ಕೊಡಿಸ್ತೀನಿ. ಓಕೆ, ಥ್ಯಾಂಕ್ ಯು ರಘು. ಒಂದು ಹಾಡು ನಿಮ್ಮ ಧ್ವನಿಯಲ್ಲಿ ಹಾಡ್ಲಾ? ಎಸ್, ಒಂದು ಹಾಡು. ಸಿನಿಮಾ ಹಾಡುಗಳನ್ನ ಹಾಡ್ಬೋದಲ್ಲ? ಎನಿಥಿಂಗ್. ಒಳ್ಳೆ ದಿನಗಳಿಗೆಯ ಕೂಡಿಸಿ, ತೆಂಗು ಬಾಳೆ ಚಪ್ಪರವ ಹಾಕಿಸಿ, 100 ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ. ನಿಜವಾಗಿ ನನಗೇನು ತೋಚದೆ, ಹೇಳಮ್ಮ ನೀನೆಂದು ಹೇಳಿದೆ. ಮನಸೊಂದೆ ಸಾಕಂತೆ ಸಾಕ್ಷಿಗೆ, ಅರಿಶಿಣವೇ ಬೇಕಂತೆ ತಾಳಿಗೆ. ಹೇಳಿದ್ದು ಸತ್ಯ, ಕೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ, ಮಾಂಗಲ್ಯದಿಂದ ನಂಟಾದರೂ, ಮನಸೇರೋ ಮದುವೆನೇ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ, ವರನ್ಯಾರು ಗೊತ್ತೇ ನೀವು ಕೋಗಿಲೆ. ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನನ್ನ ಫೇವ್ರೆಟ್ ಸಾಂಗ್ ಇದು. ವಾವ್, ಲವ್ಲಿ. ಕಂಠ ಇದೆ, ಆಯ್ತಾ? ಸೊಂಟ ಇದೆ. ಇಷ್ಟೆಲ್ಲ ಇದೆ. ಮತ್ತೆ ತುಂಟ. ನಾನು ಕಂಠದಲ್ಲಿ, ಸೊಂಟದಲ್ಲಿ, ತುಂಟದಲ್ಲಿ ಪಂಟ. ಕಂಠದಲ್ಲಿ ಸೊಂಟ ತೋರ್ಸ್ಕೊಂಡು ತುಂಟತನ ಮಾಡ್ಕೊಂಡು, ಸೊಂಟದಿಂದ ತುಂಟತನ ಮಾಡ್ಕೊಂಡಿರೋ ಪಂಟ ನನ್ನ ಮಗ. ಹೇಳ್ಬೇಕು ಅಷ್ಟು ಪಂಟ ನನ್ನ ಮಗ, ಪಂಟ ನನ್ನ ಮಗ ಅಷ್ಟೇ. ರಾಘು.
ರಾಘು ಖುಷಿ ಆಯ್ತು. ನನಗೂ ತುಂಬಾನೇ ಖುಷಿ ಆಯ್ತು. ಇಟ್ ವಾಸ್ ರಿಯಲಿ ನೈಸ್. ಯಾಕಂತ ಹೇಳಿದ್ರೆ ಅದೇ ಅವಾಗ ಹೇಳಿದೆ ನಾನು, ಅಡಿಗೆ ಮಾಡಿರೋದನ್ನ ನೋಡ್ತೀವಿ, ಅಡಿಗೆ ಮಾಡೋದನ್ನ ನೋಡ್ತೀವಿ, ಅಡಿಗೆ ತಿನ್ನೋದನ್ನ ನೋಡ್ಬೇಕು ಅಂದ್ರೆ ಅಕ್ಷತಾ ಅವ್ರ ಚಾನಲ್ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ತಿನ್ನೋದು ಒಂದು ಕಲೆ. ಊಟ ತಿನ್ನೋದಿದೆಯಲ್ಲ ಅದೇ ಜೀವನ, ಮುಖ್ಯ ಅದೇ ಜೀವನ. ಸೊ ಎಲ್ರು ತಿಂತಾ ಇರ್ತೀವಿ ಡೇ ಟು ಡೇ ಲೈಫ್ ಅಲ್ಲಿ. ತಿಂದಿಲ್ಲ ಅಂದ್ರೆ ಜೀವನ ಆಗದೇ ಇಲ್ಲ. ತಿನ್ಕೊಂಡು ಮಾತಾಡೋದಿದೆ ಗೊತ್ತಾ, ಇದು ನಮ್ಮ ಚಾನಲ್ ಅಂತ ಅನಿಸ್ತು ನನಗೆ. ಹೃದಯಕ್ಕೆ ಹತ್ತಿರವಾದ ಮಾತು. ನಿಮಗೇನ್ ಅನಿಸ್ತು? ನನಗೂ ಬಹಳ ಖುಷಿ ಆಯ್ತು. ನಾನು ಅವಾಗ್ಲೇ ಹೇಳ್ದೆ, ನಮ್ಮ ರಾಘು ಅನ್ನೋ ಲೆವೆಲ್ಗೆ ಫೀಲ್ ಬಂತು ರಾಘು ಜೊತೆ ಮಾತಾಡ್ತಾ ಅಂದ್ರೆ. ಆಕ್ಚುಲಿ ಒಂದ್ ದೃಷ್ಟಿ ತೆಗಿತೀನಿ ರಾಘು. ಮುಯ್ಗೆ ಮುಯಿ ಅಂತ ನಾನು ಉಂಗ್ರ ಕೊಟ್ಟಿರೋಂತ ಅವ್ರಿಗೆ ಚೈನ್ ಕೊಡ್ತಾರೆ. ನಾನ್ ದೃಷ್ಟಿ ತೆಗೆದ್ರು ಅಂತ ಅವ್ರು ತೆಗೆದ್ರು. ಶಕೆ ಇಲ್ಲ ಆಕ್ಚುಲಿ, ನನ್ ಕಾಣಿಸ್ತು ಹಾಗೆ. ರಾಘು, ನಿಮ್ಗೆ ಜನಮನ ಅಂಗಡಿಯ ಒಂದು ಲೀಕ್ ಔಟ್ ಪುಸ್ತಕ. ಇದು ನಾನ್ ಬರೆದ ಮೊದಲನೇ ಪುಸ್ತಕ. ಇದು ಮೊದಲನೇ ಪುಸ್ತಕ. ಕನ್ನಡ ಓದ್ತಿರಲ್ಲ? ಓದ್ತೀನಿ. ಓದಿ. ಇದು ನೇಚರ್ಸ್ ವೇನ್ ಅನ್ನೋರು ಒಂದು ಲಿಪ್ಸ್ಟಿಕ್ ಕಳ್ಸಿದ್ದಾರೆ ರಾಗಿಣಿಗೆ. ಓಕೆ, ನೇಚರ್ಸ್ ವೇನ್ ಅವರೇ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಗಂಡು ಮಕ್ಳಿಗೆ ಯಾರು ಗಿಫ್ಟ್ ಕೊಡಲ್ಲ, ಆದ್ರೆ ಇವ್ರಿಗೆ ಕೊಟ್ಟಿದ್ದಾರೆ. ಇದು ಜನಮನ ಅಂಗಡಿಯ 2 ಆಪ್ಷನ್ ಕೊಡ್ತೀನಿ. ಒಂದು ಸೀರೆ, ಒಂದು ಶಲ್ಯ, ಖಾದಿ ಶಲ್ಯ, ಕಾಟನ್. ಮತ್ತೆ ನೀವು ಆಪ್ಷನ್ ಕೊಟ್ರೆ ಸಮಸ್ಯೆ ಆಗತ್ತಲ್ಲ. ನೋಡೋಣ, ನಿಮ್ಮ ಮನಸ್ಸನ್ನ ನಾನು ಅರ್ಥ ಮಾಡ್ಕೋಬೇಕು. ಇಲ್ಲ, ನನಗೆ ಮನಸ್ಸು ಅರ್ಥ ಮಾಡ್ಕೊಂಡು ನನಗೆ 2 ತುಂಬಾನೇ ಇಷ್ಟ. ಸ್ಯಾರಿನೂ ಇಷ್ಟನೇ, ಬಟ್ ಸ್ಯಾರಿ ಐ ಹ್ಯಾವ್ ಸೋ ಮೆನಿ ಕಲೆಕ್ಷನ್ಸ್. ಈ ತರ ಇರುತ್ತಾ? ಅದೇ ಈ ತರ ಇಲ್ಲ, ಲೈಕ್ ಈ ತರ ಇವಾಗಿನ ಇದ್ರಲ್ಲಿ ಇದು ತುಂಬಾ ಚೆನ್ನಾಗಿ ಔಟ್ಡೋರ್ ಇವೆಂಟ್ಸ್ ಗಳಿಗೆಲ್ಲ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಶಲ್ಯ ಕೂಡ ಇದು ಖಾದಿ ಅಲ್ವಾ? ಖಾದಿ. ನನಗೆ ಇದು ನೀವೇ ನಿಮ್ಮಲ್ಲೇ ತಯಾರಾಗುವಂತದ್ದ? ನಾ ಮಾಡಿಸೋದು, ನಾನು ಅಂಗಡಿನಲ್ಲಿ, ಅಂದ್ರೆ ನನ್ನ ಅಂಗಡಿಗೆ. ಇದು ಎರಡನ್ನೂ ನಾನು ನೋಡಿದಾಗ ನಂಗೆ ಅನ್ಸಿರೋದು ಒಂದು ತುಂಬಾ ಇದ್ರೊಳಗೆ ನಾನು ಕಾಣಿಸ್ತಾ ಇದೆ ನನಗೆ. ಯಾಕಂದ್ರೆ ನನ್ನ ಒಂದು ಸೆಲೆಕ್ಷನ್ ನಾನು ಸೆಲೆಕ್ಟ್ ಮಾಡೋ ತರದ್ದೇ. ನೀವು ಇದೆಲ್ಲ ನನಗೆ ಯಾವ್ದು ಕೊಟ್ರು ಈ 4ರಲ್ಲಿ ಒಂದು ಬಿಡಿ ಅಂದ್ರೆ ನಾನು ಯಾವತ್ತು ಪಡ್ಕೊಂಡು ಅಭ್ಯಾಸ ಬಿಟ್ಬಿಡಿ ಹೋಗಿ. ಇಲ್ಲ, ಲಿಪ್ಸ್ಟಿಕ್ ಬೇಡ. ಅದ್ರಲ್ಲಿ ನೀವಿದ್ದೀರಾ, ಇಣಿಕಿ ನನ್ನನ್ನೇ ನೋಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಹೆಂಗ್ ಬಿಡೋಕ್ ಸಾಧ್ಯ? ಇಲ್ಲ, ಸಾಧ್ಯನೇ ಇಲ್ಲ. ಅದು ನೀವು ಇಷ್ಟು ಪ್ಯೂರ್ ರೆಡ್ ಲಿಪ್ಸ್ಟಿಕ್ ಕೊಟ್ಟಿದ್ದೀರಾ, ನೇಚರ್ಸ್ ವೇನ್ ಅವ್ರದ್ದು ನ್ಯಾಚುರಲ್ ಲಿಪ್ಸ್ಟಿಕ್. ವೆರಿ ನೈಸ್. ಆಯ್ತು, ಈಗ ನಾವು ರಾಘುಗೆ ಶಲ್ಯನು ಸೀರೆನೂ ಕೊಡ್ತಾ, ನಮ್ ರಾಘುಗೆ ಶಲ್ಯ ಕೊಟ್ಟು ರಾಗಿಣಿಗೆ ಸೀರೆ ಕೊಡ್ತಿದ್ದೀನಿ. ಇದು ರಾಗಿಣಿಗೆ ಲಿಪ್ಸ್ಟಿಕ್ ಕೊಡ್ತಾ, ಇದು ಯಾರಿಗೆ ಕೊಡ್ತೀನಿ ಅಂತ ರಾಘು ರಾಗಿಣಿ ಇಬ್ರಿಗೂ ಸೇರಿ ಪುಸ್ತಕ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಳ್ಳೇದಾಗ್ಲಿ ನಿಮ್ಮ ಚಾನಲ್ಗೆ. ತುಂಬಾ ಖುಷಿ ಆಯ್ತು ನನಗೆ, ಸೀರಿಯಸ್ಲಿ. ಅಂಡ್ ನಾನು ಕೂಡ ಅನ್ಕೊಂಡಿರ್ಲಿಲ್ಲ ನೀವು ಇಷ್ಟು ಚೆನ್ನಾಗಿ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತೀರಾ ಅಂತ. ನಾನು ನೋಡೋದು ಒಂಥರ ಈಗೋ ಆಟಿಟ್ಯೂಡ್ ಸ್ವಲ್ಪ ಅಂದ್ರೆ ಒಂದು ರೂಢ್ ತರನು ಅಲ್ಲ, ಲೈಕ್ ಒಂದು ಹಿಂಗಿರ್ತಾರೆ ಒಂದು ಘನತೆಯಲ್ಲಿ, ಇಲ್ಲಪ್ಪ ಏನಪ್ಪ ಆತರ ಇರ್ತಾರೆ ಅಂತ ಅನ್ಕೊಂಡೆ. ಬಟ್ ನೀವು ನನ್ನ ಫ್ರೆಂಡ್ ಸರ್ಕಲ್ ಹೇಗಿದ್ದಾರೋ ಆ ತರನೇ ಇದ್ದೀರಾ. ನಿಮ್ಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಒಳ್ಳೇದಾಗಿ ನಿಮ್ಮ ಚಾನಲ್ಗೆ. ಈ ಜ್ಯೇಷ್ಠ ಕಳೆದು ಶ್ರಾವಣ ಕಳೆದು ಅಲ್ಲ, ಈ ಜ್ಯೇಷ್ಠ ಕಳೆದು ಆಸರ ಕಳೆದು ಶ್ರಾವಣ ಬರ್ತಿದಂಗೆ ನಿಮ್ ಚಾನಲ್ ಟಾಪ್ ಅಲ್ಲಿ ಬರ್ಲಿ ಅಂತ ಇಲ್ಲ, ನಾಳೆನೆ ಬರ್ಲಿ. ಈ ವಿಮೆನ್ಸ್ ಡೇ ದಿನನೇ ಇವ್ರ ಚಾನಲ್ ಫುಲ್ ಎಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರದ್ದು ಟಾಪ್ ನೋಚ್ ಅಲ್ಲಿ ಇರ್ಲಿ. ಅಷ್ಟು ಬೇಗ ಆಗ್ಬಿಡುತ್ತಾ? ಅದು ಬೇಡವಾ? ಇವ್ರು ಯಾವಾಗ ಹೇಳ್ತಾರೋ ಅವಾಗ ಆಗ್ಲಿ. ರಾಘು ಯಾವಾಗ, ರಾಘು ದೆಸೆ, ರಾಘವೇಂದ್ರ ಸ್ವಾಮಿ ದೆಸೆ ಯಾವಾಗ ಅಕ್ಷತಾ ಕಿಚನ್ಗೆ ಒಲಿಯುತ್ತೋ ಅವಾಗ ಆಗುತ್ತೆ. ದಿಸ್ ಇಸ್ ಟ್ರೂ. ಓಕೆ, ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಬೇಗ ಕೊಟ್ಬಿಡಿ. ಚೈನ್ ಕೊಡೋದು ಕಷ್ಟ ಆಗುತ್ತೆ, ಬಟ್ ನೀವು ಕೊಟ್ಟಿರೋ ಮೈಕ್ ವಾಪಸ್ ಕೊಡ್ತೀನಿ. ನನಗಂತೂ ಇದು ಫುಲ್ ಮಜಾ ಮಾಡ್ಕೊಂಡು ನಗಾಡ್ಕೊಂಡಿದ್ದೆ. ನೀವು ಕೂಡ ಇದನ್ನ ಎಂಜಾಯ್ ಮಾಡಿ. ಎಲ್ಲರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು, ನೀವು ಒಬ್ಬರೇ ಏನಾದರೂ ಮೊಬೈಲಲ್ಲಿ ಈ ವಿಡಿಯೋನ ನೋಡಿದ್ರೆ ಮನೆಗೆ ಹೋಗಿ ಇನ್ನೊಂದ್ಸಲಿ ಟಿವಿಯಲ್ಲಿ ಹಾಕಿ ಫ್ಯಾಮಿಲಿನ ಕೂರ್ಸ್ಕೊಂಡ್ಬಿಟ್ಟು ನೋಡಿ ಅಂತ ಹೇಳೋದು. ಆಮೇಲೆ ಲ್ಯಾಪ್ಟಾಪ್ ಅಲ್ಲೂ ನೋಡಿ.
ಆಮೇಲೆ ಟ್ಯಾಬ್ ಫ್ರೆಂಡ್ಸ್, ಆಮೇಲೆ ನಿಮ್ಮ ಒಬ್ಬರದ್ದೇ ಮೊಬೈಲ್ ಅಲ್ಲಿ ನೋಡ್ಬೇಡಿ, ನಿಮ್ಮ ತಾಯಿ ಮೊಬೈಲ್ ಅಲ್ಲಿ ನೋಡಿ, ತಂದೆ ಮೊಬೈಲ್ ಅಲ್ಲಿ ನೋಡಿ, ನಿಮ್ಮ ತಂಗಿ ಮೊಬೈಲ್, ಅಣ್ಣ ಮೊಬೈಲ್ ನೋಡಿ, ಯಾಕಂದ್ರೆ ವ್ಯೂಸ್ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆಗುತ್ತೆ. ಹಂಗೆ ನೋಡ್ತಾ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನು ಬೇರೆ ನೆಕ್ಸ್ಟ್ ಯಾರು ಬರ್ತಾರೆ ಅನ್ನೋದೇನಾದ್ರು ಡೌಟ್ ಇದ್ರೆ ನೋಟಿಫಿಕೇಶನ್ ನಲ್ಲಿ ಡನ್ ಅಂತ ಒಂದು ಗಂಟೆ ಹೊಡೀರಿ, ಅವಾಗ ನಿಮ್ಗೆ ಯಾರ್ಯಾರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಲ್ಲದೂ ಗೊತ್ತಾಗುತ್ತೆ. ನನಗಂತೂ ತುಂಬಾ ಖುಷಿ ಆಯ್ತು ರಾಘು ಜೊತೆ ಇವತ್ತು ಮಾತಾಡಿದ್ದು. ತುಂಬಾ ಖುಷಿ ಆಯ್ತು. ನಾ ರಾಘು ಸ್ಕ್ರೀನ್ ಮೇಲೆ ಬರ್ತಾನೆ ಅಂದ್ರೆ ನಾವು ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋದು ಜಾಸ್ತಿ. ನಾವು ಬಂದ್ರೆ ಸಾಕು, ಅಯ್ಯೋ ಬಿದ್ದು ನಗ್ತೀನಿ ಖುಷಿ. ನಾನು ಅಷ್ಟೇ ಒಬ್ಬ ಪರಿಪೂರ್ಣ ಕಲಾವಿದೆ ಒಟ್ಟಿಗೆ ಇವತ್ತು ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಆಕ್ಟಿಂಗ್, ನಿಮ್ ಜೊತೆ ಆಕ್ಟ್ ಮಾಡಿರೋರು, ನಿಮ್ ಜೊತೆ ಒಡನಾಟ ಹೊಂದಿರೋರು ನನಗೆ ತುಂಬಾ ಜನ ಹೇಳಿದ್ದಾರೆ ಅಕ್ಷತ್ ಅವರು ತುಂಬಾ ಒಳ್ಳೆ ಕಲಾವಿದೆ ಅಂತ ಹೇಳ್ಬಿಟ್ಟು. ನನಗೆ ಒಂದು ಆಸೆ ಇರೋದು ನಿಮ್ಮ, ಆಮೇಲೆ ಇನ್ನೂ ಕೆಲವೊಬ್ಬ ನನ್ನ ತಲೆಯಲ್ಲಿ ಇದ್ದಾರೆ, ಅವರದೆಲ್ಲ ಆಕ್ಟ್ ನ ನಾನು ಎದುರುಗಡೆ ನೋಡ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ. ನಿಮ್ಮ ನೆಕ್ಸ್ಟ್ ಆಕ್ಟ್ ಇದ್ರೆ ದಯವಿಟ್ಟು ನನಗೆ ಹೇಳಿ, ಡೆಫಿನೆಟ್ ಆಗಿ ನಾನು ಬರ್ತೀನಿ. ಆಮೇಲೆ ನಿಮ್ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ ಇದ್ರು ನಾಟಕದಲ್ಲಿ ದಯವಿಟ್ಟು ಹೇಳಿ, ನಾನು ಖಂಡಿತವಾಗ್ಲೂ ಬಂದು ಆಕ್ಟ್ ಮಾಡ್ತೀನಿ. ಒಬ್ಬ ಕಲಾವಿದ ಆಲ್ರೆಡಿ ಸಕ್ಸಸ್ ಆಗಿ ಸೆಲೆಬ್ರಿಟಿ ಆಗಿರೋನು ಮತ್ತೆ ನಾನು ವಾಪಸ್ ರಂಗಭೂಮಿಗೆ ಬಂದು ನಾಟಕ ಮಾಡ್ತೀನಿ ಅಂತ ಹೇಳೋದೇ ದೊಡ್ಡ ಗುಣ. ಅದು ಕಲಾವಿದನ ಹಸಿವು ಮತ್ತೆ ಗುಣ. ಥ್ಯಾಂಕ್ ಯು. ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ತೀನಿ. ನೀವು ಯಾರ ಜೊತೆ ಮಾಡಿದ್ರು ನಾನು ಶೋ ಕರೆ ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.